ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಕಅಬಾದ ಸುತ್ತಲೂ ಇದ್ದಕ್ಕಿದ್ದಂತೆ ಒಂದು ವಿಚಿತ್ರವಾದ ಗೋಡೆಯನ್ನು ಯಾಕೆ ನಿರ್ಮಿಸಲಾಯಿತು? ಕೆಲವರು ಇದು ಭದ್ರತೆಗಾಗಿ ಎಂದು ಹೇಳುತ್ತಾರೆ. ಇನ್ನು ಕೆಲವರು ಇದು ಒಂದು ರಹಸ್ಯ ಯೋಜನೆ ಎಂದು ಹೇಳುತ್ತಾರೆ. ಆದರೆ ನಿಜವಾದ ಕಾರಣವೇನು? ಮಕ್ಕಾದಲ್ಲಿ ನಿಜವಾಗಿಯೂ ಏನಾಗುತ್ತಿದೆದು ಕೇವಲ ಕೆಲವರಿಗೆ ಮಾತ್ರ ತಿಳಿದಿದೆಯೇ? ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಎಲ್ಲವನ್ನೂ ಬದಲಾಯಿಸುವ ಸತ್ಯವನ್ನು ಕಂಡುಕೊಳ್ಳಿ. ಕಅಬಾದ ಸುತ್ತಲಿನ ಈ ಗೋಡೆಯ ನಿಜವಾದ ಉದ್ದೇಶವನ್ನು ಅರ್ಥಮಾಡಿಕೊಳ್ಳಲು ಮೊದಲು ನಾವು ಹಿಂದಕ್ಕೆ ಹೋಗಬೇಕು, ಮೊದಲ ಕಅಬಾ ನಿರ್ಮಾಣವಾದ ಕಾಲಕ್ಕೆ. ಇಸ್ಲಾಮೀಯ ಸಂಪ್ರದಾಯದ ಪ್ರಕಾರ ಮೊದಲ ಕಅಬಾ ಭೂಮಿಯ ಮೇಲೆ ಇರಲಿಲ್ಲದು, ಸ್ವರ್ಗದಲ್ಲಿತ್ತು. ಅದು ದೇವದೂತರಿಂದ ಪೂಜೆಗಾಗಿ ನಿರ್ಮಿಸಲಾದ ಒಂದು ಸ್ವರ್ಗೀಯ ಪವಿತ್ರ ಸ್ಥಳವಾಗಿತ್ತು. ಕುರಾನ್ನಲ್ಲಿ ಸ್ವರ್ಗೀಯ ಕಾಬಾವನ್ನು ಬೈತುಲ್ ಮಅಮೂರ್ ಎಂದು ಕರೆಯಲಾಗುತ್ತದೆ. ಅಲ್ಲಾಹ್ ಆದಮ್ ನಬಿ ಅಲೈಹಿಸ್ಸಲಾಂ ಅವರನ್ನು ಭೂಮಿಗೆ ಕಳುಹಿಸಿದಾಗಲ್ಲಿ ಕಾಬಾ ಇರಲಿಲ್ಲ. ಆದರೆ ಇಂದು ಕಾಬಾ ನಿಂತಿರುವ ಅದೇ ಸ್ಥಳದಲ್ಲಿ ಸ್ವರ್ಗೀಯ ಕಾಬಾದ ಕೆಳಗೆ ಒಂದು ಪೂಜಾ ಸ್ಥಳವನ್ನು ನಿರ್ಮಿಸಲು ಅಲ್ಲಾಹ್ ಆದಂಗೆ ಆದೇಶಿಸಿದನು. ಈ ಪವಿತ್ರ ಕಾರ್ಯದಲ್ಲಿ ಆದಂಗೆ ಸಹಾಯ ಮಾಡಲು ಅಲ್ಲಾಹ್ ದೇವದೂತರನ್ನು ಕಳುಹಿಸಿದನು. ಹೀಗೆ ಭೂಮಿಯ ಕಾಬಾ ಅಲ್ಲಾಹನನ್ನು ನಂಬುವವರಿಗೆ ಪೂಜೆಯ ಕೇಂದ್ರವಾಯಿತು. ಹಲವಾರು ವರ್ಷಗಳ ಕಾಲ ಕಾಬಾ ಆದಮ್ ನಬಿ ಅಲೈಹಿಸ್ಸಲಾಂ ನಿರ್ಮಿಸಿದ ರೂಪದಲ್ಲೇ ಇತ್ತು. ಆದರೆ ನೂಹ್ ನಬಿ ಅಲೈಹಿಸ್ಸಲಾಂ ಕಾಲದಲ್ಲಿ ಒಂದು ದೊಡ್ಡ ಪ್ರವಾಹವು ಭೂಮಿಯನ್ನು ನುಂಗಿತು. ಕಾಬಾ ಧ್ವಂಸವಾಯಿತು. ಪ್ರವಾಹದ ನೀರು ಇಳಿದಾಗ ಉಳಿದದ್ದು ಕೇವಲ ಅವಶೇಷಗಳು ಮಾತ್ರ. ನಂತರ ಇಬ್ರಾಹಿಂ ನಬಿ ಅಲೈಹಿಸ್ಸಲಾಂ ಕಾಲ ಬಂತು. ಅಲ್ಲಾಹ್ ಜಿಬ್ರೀಲ್ ಅಲೈಹಿಸ್ಸಲಾಂ ಮೂಲಕ ಕಾಬಾವನ್ನು ಅಡಿಪಾಯದಿಂದ ಮರುನಿರ್ಮಾಣ ಮಾಡಲು ಆದೇಶಿಸಿ ಮಾರ್ಗದರ್ಶನ ನೀಡಿದನು. ಈ ದೈವಿಕ ಆದೇಶವನ್ನು ಪಾಲಿಸಿ ಇಬ್ರಾಹಿಂ ನಬಿ ಅಲೈಹಿಸ್ಸಲಾಂ ನಿರ್ಮಾಣವನ್ನು ಆರಂಭಿಸಿದರು. ಭೂಮಿಯನ್ನು ಅಗೆದಾಗ ಆದಮ್ ನಬಿ ಅಲೈಹಿಸ್ಸಲಾಂ ದೇವದೂತರ ಸಹಾಯದಿಂದ ಇಟ್ಟಿದ್ದ ಅಡಿಪಾಯದ ಕಲ್ಲುಗಳನ್ನು ಅವರು ಕಂಡರು. ಅಲ್ಲಿಂದ ಕಾಬಾ ಮತ್ತೆ ಎದ್ದು ನಿಂತಿತು. ಇಬ್ರಾಹಿಂ ನಬಿ ಅಲಿಹಿಸ್ಸಲಾಂ ತಮ್ಮ ಮಗ ಇಸ್ಮಾಯಿಲ್ ನಬಿ ಅಲಿಹಿಸ್ಸಲಾಂ ಸಹಾಯದಿಂದ ಕಾಬಾದ ಮರುನಿರ್ಮಾಣವನ್ನು ಪೂರ್ಣಗೊಳಿಸಿದರು. ಆದರೆ ಅವರು ನಿರ್ಮಿಸಿದ ಕಾಬಾ ಇಂದು ನಾವು ಕಾಣುವುದಕ್ಕಿಂತ ತುಂಬಾ ಭಿನ್ನವಾಗಿತ್ತು. ಇಂದಿನ ಕಾಬಾ ಒಂದು ಘನಾಕಾರದ ರೂಪದಲ್ಲಿದೆ. ಆದರೆ ಇಬ್ರಾಹಿಂ ನಬಿಯ ಕಾಲದಲ್ಲಿ ಅದು ಆಯತಾಕಾರದ ರೂಪದಲ್ಲಿತ್ತು. ಛಾವಣಿ ಇಲ್ಲದೆ 2 ಬಾಗಿಲುಗಳೊಂದಿಗೆ, ಒಂದು ಪ್ರವೇಶಕ್ಕೆ ಮತ್ತು ಇನ್ನೊಂದು ಹೊರಗೆ ಹೋಗಲು. ಈ ರೂಪದಲ್ಲಿ ಕಾಬಾ ಹಲವಾರು ತಲೆಮಾರುಗಳವರೆಗೆ ಇತ್ತು. ಅಲ್ಲಾಹನ ಆದೇಶದಂತೆ ಜನರು ಅದರ ಸುತ್ತ ತವಾಫ್ ಮಾಡುತ್ತಿದ್ದರು. ಇಸ್ಲಾಂನ ಆಗಮನಕ್ಕೆ ಮೊದಲೇ ಕಾಬಾವನ್ನು ಗೌರವಿಸಲಾಗುತ್ತಿತ್ತು. ವಿವಿಧ ನಂಬಿಕೆಗಳ ಜನರು ಅದನ್ನು ಒಂದು ಪವಿತ್ರ ಸ್ಥಳವೆಂದು ಪರಿಗಣಿಸಿದ್ದರು. ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಕಾಲದಲ್ಲಿ ದೀರ್ಘಕಾಲದ ಮಳೆಯಿಂದ ಕಾಬಾಕ್ಕೆ ಗಂಭೀರ ಹಾನಿಯಾಯಿತು. ಆದ್ದರಿಂದದನ್ನು ಮರುನಿರ್ಮಾಣ ಮಾಡಲು ನಿರ್ಧರಿಸಲಾಯಿತು. ಆ ಕಾಲದಲ್ಲಿ ಕುರೈಶ್ ಕುಲವು ಕಾಬಾದ ನಿರ್ವಹಣೆ ಮತ್ತು ಆಡಳಿತವನ್ನು ನಡೆಸುತ್ತಿತ್ತು. ಇದು ಇಸ್ಲಾಂಗೆ ಮೊದಲಿನ ಕಾಲವಾಗಿತ್ತು. ಆದಾಗ್ಯೂ ಕುರೈಶ್ ಮತ್ತು ಇತರ ಮಿತ್ರ ಕುಲಗಳು ಒಂದು ಪ್ರಮುಖ ತತ್ವದಲ್ಲಿ ಒಪ್ಪಿಕೊಂಡವು. ಕಾಬಾದ ಪವಿತ್ರತೆಯನ್ನು ಗಣನೆಗೆ ತೆಗೆದುಕೊಂಡು ಅದರ ಮರುನಿರ್ಮಾಣಕ್ಕೆ ಕಾನೂನುಬದ್ಧವಾದ ಆದಾಯವನ್ನು ಮಾತ್ರ ಬಳಸಬೇಕು. ಕಾನೂನುಬಾಹಿರವಾದ ಅಥವಾ ಅಪವಿತ್ರವಾದ ಆದಾಯವನ್ನು ತಪ್ಪಿಸಲಾಯಿತು. ಕಾಬಾದ ಮರುನಿರ್ಮಾಣ ಆರಂಭವಾದಾಗ ಕುರೈಶ್ ಕುಲವು ಕಾನೂನುಬದ್ಧವಾದ ಆದಾಯವನ್ನು ಮಾತ್ರ ಬಳಸಿತು. ಆದರೆ ಆ ಕಾನೂನುಬದ್ಧ ನಿಧಿಗಳು ಖಾಲಿಯಾದಾಗ ನಿರ್ಮಾಣವು ಪೂರ್ಣಗೊಳ್ಳುವ ಮೊದಲೇ ನಿಲ್ಲಬೇಕಾಯಿತು. ನಿರ್ಮಿಸಿದ ಭಾಗವನ್ನು ಚೌಕಾಕಾರದ ಗೋಡೆಯಿಂದ ಸುತ್ತುವರಿಯಲಾಯಿತು. ಇಂದು ನಾವು ಕಾಣುವ ಘನಾಕಾರದ ರೂಪವು ರೂಪುಗೊಂಡಿತು. ನಿಧಿಗಳ ಕೊರತೆಯಿಂದ ಪೂರ್ಣಗೊಳ್ಳದ ಭಾಗವು ಈಗ ಹಿಜ್ರು ಇಸ್ಮಾಯಿಲ್ ಅಥವಾ ಹಾತಿಮ್ ಎಂದು ಕರೆಯಲ್ಪಡುವ ಅರ್ಧವೃತ್ತಾಕಾರದ ಸ್ಥಳವಾಗಿದೆ. ಆಧ್ಯಾತ್ಮಿಕವಾಗಿ ಈ ಭಾಗವು ಕಾಬಾದ ಹೊರಗಿನದಲ್ಲ, ಬದಲಿಗೆ ಕಾಬಾದ ಒಂದು ಭಾಗವೇ ಆಗಿದೆ. ಆದ್ದರಿಂದಲೇ ಆ ಅರ್ಧವೃತ್ತದೊಳಗೆ ಪ್ರಾರ್ಥನೆ ಮಾಡುವುದು ಕಾಬಾದೊಳಗೆ ಪ್ರಾರ್ಥನೆ ಮಾಡಿದಂತೆಯೇ ಆಧ್ಯಾತ್ಮಿಕ ಪ್ರತಿಫಲವನ್ನು ನೀಡುತ್ತದೆ. ಶತಮಾನಗಳಿಂದ ಕಾಬಾಕ್ಕೆ ಹಲವಾರು ನವೀಕರಣಗಳು ನಡೆದಿವೆ. ಕಿಸ್ವಾ ಎಂದು ಕರೆಯಲ್ಪಡುವ ಬಟ್ಟೆಯನ್ನು ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಕಾಲದಲ್ಲಿ ಮೊದಲ ಬಾರಿಗೆ ಸೇರಿಸಲಾಯಿತು. ನಂತರವೂ ಕಾಬಾದ ನಿರ್ವಹಣೆ ಮತ್ತು ನವೀಕರಣವು ಅಗತ್ಯಕ್ಕೆ ತಕ್ಕಂತೆ ಮುಂದುವರಿಯಿತು. ಪ್ರಮುಖವಾಗಿ ನಿರ್ಮಾಣದ ಸಮಯದಲ್ಲೂ ಸಹ ತವಾಫ್ ಪ್ರಾರ್ಥನೆಯಂತಹ ಪೂಜೆಗಳನ್ನು ಎಂದಿಗೂ ನಿಲ್ಲಿಸಲಾಗಿಲ್ಲ.
ಕಾಬಾವನ್ನು ಎಂದಿಗೂ ಪೂಜೆಗಾಗಿ ಮುಚ್ಚಲಾಗಿಲ್ಲ. ಕೋವಿಡ್-19 ಸಾಂಕ್ರಾಮಿಕ ಕಾಲದಲ್ಲಿ ಕಾಬಾದ ಸುತ್ತ ಇಂತಹ ಒಂದು ತಡೆಗೋಡೆಯನ್ನು ನಿರ್ಮಿಸಲಾಗಿತ್ತು. ಆಗ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಲು ಮತ್ತು ಭಕ್ತರನ್ನು ಸುರಕ್ಷಿತವಾಗಿರಿಸಲು ಅದರ ಉದ್ದೇಶವಾಗಿತ್ತು. ಆದರೆ ಈಗ ಕಾಬಾದ ಸುತ್ತಲಿನ ಈ ಗೋಡೆಯು ಆರೋಗ್ಯ ಸಂಕಟಕ್ಕೆ ಅಥವಾ ಸಾಂಕ್ರಾಮಿಕಕ್ಕೆ ಸಂಬಂಧಿಸಿದ್ದಲ್ಲ. ಇದು ಸೌದಿ ಸರ್ಕಾರದ ರಹಸ್ಯ ಯೋಜನೆಯೊಂದಿಗೆ ಅಥವಾ ಪ್ಯಾಲೆಸ್ಟೈನ್ ಇಸ್ರೇಲ್ ಸಂಘರ್ಷದಂತಹ ರಾಜಕೀಯ ಸಮಸ್ಯೆಗಳೊಂದಿಗೆ ಸಂಬಂಧಿಸಿಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ಇದು ಶಾಶ್ವತ ಗೋಡೆಯಲ್ಲ. ಇದು ಸಿಮೆಂಟ್ ಅಥವಾ ಕಲ್ಲುಗಳಿಂದ ಮಾಡಲ್ಪಟ್ಟಿಲ್ಲ, ಬದಲಿಗೆ ದಪ್ಪವಾದ ಬಟ್ಟೆಯಿಂದ ಮಾಡಲಾದ ತಾತ್ಕಾಲಿಕ ತಡೆಗೋಡೆ ಮಾತ್ರ. ಈ ತಡೆಗೋಡೆಯ ಕಾರಣವು ಸಂಪೂರ್ಣವಾಗಿ ಪ್ರಾಯೋಗಿಕವಾಗಿದೆ. ಪ್ರಸ್ತುತ ಹರಂ ಅಂಗಣದಲ್ಲಿ ಕಾಬಾದ ಸುತ್ತಲಿನ ನಿರ್ವಹಣೆ ಕಾರ್ಯಗಳು ನಡೆಯುತ್ತಿವೆ. ಮೊದಲಿನಿಂದಲೂ ಇಂತಹ ದುರಸ್ತಿ ಕಾರ್ಯಗಳ ಸಂದರ್ಭದಲ್ಲಿ ಇಂತಹ ತಾತ್ಕಾಲಿಕ ತಡೆಗೋಡೆಗಳನ್ನು ಬಳಸಲಾಗಿದೆ. ಇಂದು ಸಾಮಾಜಿಕ ಮಾಧ್ಯಮಗಳ ವೇಗ ಮತ್ತು ವ್ಯಾಪಕತೆಯಿಂದಾಗಿ ಇಂತಹ ದೃಶ್ಯಗಳ ಚಿತ್ರಗಳು ಮತ್ತು ವಿಡಿಯೋಗಳು ಕೆಲವೇ ನಿಮಿಷಗಳಲ್ಲಿ ವಿಶ್ವದಾದ್ಯಂತ ಹರಡುತ್ತವೆ. ಹೆಚ್ಚಿನ ಸಂದರ್ಭಗಳಲ್ಲಿ ಸರಿಯಾದ ಸಂದರ್ಭವಿಲ್ಲದೆ, ಆದರೆ ಖಚಿತವಾಗಿ ಈ ತಡೆಗೋಡೆಯನ್ನು ನಿರ್ವಹಣೆ ಪ್ರಕ್ರಿಯೆಯ ಸಂದರ್ಭದಲ್ಲಿ ಭಕ್ತರ ಸುರಕ್ಷತೆ ಮತ್ತು ಸೌಕರ್ಯವನ್ನು ಖಾತರಿಪಡಿಸಲು ಮಾತ್ರ ನಿರ್ಮಿಸಲಾಗಿದೆ. ಇದು ವೈರಸ್ನೊಂದಿಗೆ ಅಥವಾ ರಾಜಕೀಯ ಒಳಸಂಚುಗಳೊಂದಿಗೆ ಸಂಬಂಧಿಸಿಲ್ಲ. ಪ್ರಾರ್ಥನೆ ಮತ್ತು ಇತರ ಪೂಜೆಗಳನ್ನು ತಡೆಯದೆ ಅಗತ್ಯವಾದ ದುರಸ್ತಿ ಕಾರ್ಯಗಳನ್ನು ನಡೆಸಲು ಇದು ಕೇವಲ ಒಂದು ಪ್ರಾಯೋಗಿಕ ಕ್ರಮವಾಗಿದೆ. ಈ ತಾತ್ಕಾಲಿಕ ತಡೆಗೋಡೆಯನ್ನು ಸ್ಥಾಪಿಸಲು ಮುಖ್ಯ ಕಾರಣಗಳಲ್ಲಿ ಒಂದು, ನಿರ್ವಹಣೆ ಕಾರ್ಯಗಳಲ್ಲಿ ಬಳಸುವ ಗಟ್ಟಿಯಾದ ಶಬ್ದ ಮಾಡುವ ಉಪಕರಣಗಳು ಮತ್ತು ಯಂತ್ರಗಳು ಭಕ್ತರನ್ನು ಕಾಡದಂತೆ ತಡೆಯುವುದಕ್ಕಾಗಿ. ಕಾಬಾ ಒಂದು ಆಧ್ಯಾತ್ಮಿಕ ಶಾಂತಿಯ ಸ್ಥಳವಾಗಿದೆ. ಪ್ರಾರ್ಥನೆ ಸಮಯದಲ್ಲಿ ಅದರ ಶಾಂತಿಯುತ ವಾತಾವರಣವನ್ನು ರಕ್ಷಿಸುವುದು ಮುಖ್ಯವಾಗಿದೆ. ನೀವು ಯೋಚಿಸಬಹುದು, ಪ್ರಸ್ತುತ ಕಾಬಾದಲ್ಲಿ ಯಾವ ರೀತಿಯ ದುರಸ್ತಿ ಕಾರ್ಯಗಳು ನಡೆಯುತ್ತಿವೆ ಎಂದು. ನಿಜವನ್ನು ಹೇಳುವುದಾದರೆ ಇದು ಮೊದಲ ಬಾರಿಗೆ ಇಂತಹ ನಿರ್ವಹಣೆ ಕಾರ್ಯಗಳು ನಡೆಯುತ್ತಿಲ್ಲ. ವರ್ಷಗಳಿಂದ ಸೌದಿ ಅಧಿಕಾರಿಗಳು ಕಾಬಾವನ್ನು ರಕ್ಷಿಸಲು ಮತ್ತು ನಿರ್ವಹಿಸಲು ತಮ್ಮ ಜವಾಬ್ದಾರಿಯ ಭಾಗವಾಗಿ ನಿರಂತರವಾಗಿ ದುರಸ್ತಿ ಕಾರ್ಯಗಳನ್ನು ನಡೆಸಿದ್ದಾರೆ. ಕಾಲಾನಂತರದಲ್ಲಿ ಹವಾಮಾನ ಬದಲಾವಣೆಗಳು ಮತ್ತು ಋತುಗಳ ಪರಿಣಾಮಗಳಿಂದಾಗಿ ನಿರ್ವಹಣೆಯ ಅಗತ್ಯವಿರುತ್ತದೆ. ಕೆಲವೊಮ್ಮೆ ಕಾಬಾದ ರಚನೆಯನ್ನು ಅಥವಾ ಅಡಿಪಾಯವನ್ನು ಗಮನಿಸಬೇಕಾಗುತ್ತದೆ. ಇನ್ನೊಮ್ಮೆ ಮಾರ್ಬಲ್, ನೆಲಸುತ್ತಮುತ್ತಲಿನ ಕಾರ್ಪೆಟ್ಗಳು ಅಥವಾ ಛಾವಣಿಯನ್ನು ದುರಸ್ತಿಗೊಳಿಸಬೇಕಾಗುತ್ತದೆ ಅಥವಾ ಬಲಪಡಿಸಬೇಕಾಗುತ್ತದೆ ದೀರ್ಘಕಾಲದ ಹಾನಿಗಳನ್ನು ತಡೆಯಲು. ನಿರ್ಮಾಣ ಕಾರ್ಯಗಳು ಮುಗಿದ ನಂತರ ಮತ್ತೊಂದು ಪ್ರಮುಖ ಕಾರ್ಯವು ನಡೆಯುತ್ತದೆ: ಕಾಬಾವನ್ನು ಮುಚ್ಚುವ ಪವಿತ್ರ ಕಪ್ಪು ಬಟ್ಟೆಯಾದ ಕಿಸ್ವಾವನ್ನು ದುರಸ್ತಿಗೊಳಿಸುವುದು. ಈ ಬಟ್ಟೆಯನ್ನು ಅಧಿಕೃತವಾಗಿ ಹಜ್ ಋತುವಿನಲ್ಲಿ ವರ್ಷಕ್ಕೊಮ್ಮೆ ಮಾತ್ರ ಬದಲಾಯಿಸಲಾಗುತ್ತದೆ, ಆದರೆ ಮಧ್ಯದಲ್ಲಿ ಸಣ್ಣ ದುರಸ್ತಿಗಳ ಅಗತ್ಯವಿರುತ್ತದೆ. ದುರದೃಷ್ಟವಶಾತ್ ಕೆಲವು ಯಾತ್ರಿಕರು ಅರಿವಿಲ್ಲದೆಯೋ ಅಥವಾ ಅಜ್ಞಾನದಿಂದಾಗಿಯೋ ಕಿಸ್ವಾಕ್ಕೆ ಹಾನಿಯನ್ನುಂಟು ಮಾಡಿದ್ದಾರೆ. ಕೆಲವರು ಭಾವನಾತ್ಮಕ ಸ್ಥಿತಿಯಲ್ಲಿ ಅಥವಾ ಸರಿಯಾದ ಜ್ಞಾನವಿಲ್ಲದ ಬ್ಲೇಡ್, ಕತ್ತರಿ ಅಥವಾ ಕತ್ತಿಯಂತಹ ಸಣ್ಣ ತೀಕ್ಷ್ಣವಾದ ವಸ್ತುಗಳನ್ನು ತಂದಿರುತ್ತಾರೆ. ಅವರು ಈ ವಸ್ತುಗಳನ್ನು ಬಳಸಿ ಕಿಸ್ವಾದಿಂದ ಒಂದು ತುಂಡನ್ನು ಅಥವಾ ದಾರವನ್ನು ಕತ್ತರಿಸಿಕೊಳ್ಳುತ್ತಾರೆ. ಅದನ್ನು ಸ್ಮರಣಿಕೆಯಾಗಿ ಇಟ್ಟುಕೊಂಡರೆ ಆಶೀರ್ವಾದ ದೊರೆಯುತ್ತದೆ ಎಂದು ಭಾವಿಸುತ್ತಾರೆ. ಆದರೆ ಈ ರೀತಿಯ ಕೃತ್ಯಗಳು ಪ್ರಾಮಾಣಿಕ ಉದ್ದೇಶದಿಂದ ಮಾಡಿದ್ದರೂ ಇಸ್ಲಾಂನಲ್ಲಿ ಉತ್ತೇಜಿಸಲ್ಪಡುವುದಿಲ್ಲ. ಕಾಬಾದ ಪವಿತ್ರ ಮುಸುಕನ್ನು ಕತ್ತರಿಸಲಾಗದು ಅಥವಾ ಹರಿದುಕೊಳ್ಳಲಾಗದು. ಇಂತಹ ಹಾನಿಗಳು ಪೂಜೆಯ ನಿಜವಾದ ಉತ್ಸಾಹವನ್ನು ತಪ್ಪಾಗಿ ಅರ್ಥೈಸುವ ಸಂಕೇತವಾಗಿದೆ. ಆದ್ದರಿಂದಲೇ ವಿಶೇಷವಾಗಿ ಇಂತಹ ಹಾನಿಗಳು ಸಂಭವಿಸಿದಾಗ ವರ್ಷವಿಡೀ ಅಗತ್ಯವಿರುವಾಗ ದುರಸ್ತಿಗಳನ್ನು ಮಾಡಲಾಗುತ್ತದೆ. ಮುಸ್ಲಿಮರಾದ ನಾವು ಮಕ್ಕಾದ ಹರಂನಲ್ಲಿ ಅಥವಾ ನಮ್ಮ ದೈನಂದಿನ ಜೀವನದಲ್ಲಿ ಇತರರು ಅಜ್ಞಾನದಿಂದ ಏನಾದರೂ ತಪ್ಪು ಮಾಡುವುದನ್ನು ಕಂಡಾಗ ಕಠಿಣವಾಗಿರದೆ ಸೌಮ್ಯವಾಗಿ ಅವರಿಗೆ ಶಿಕ್ಷಣ ನೀಡಬೇಕು. ಅಲ್ಲಾ ನಮ್ಮನ್ನು ಆತನ ಪವಿತ್ರ ಗ್ರಹವಾದ ಕಾಬಾವನ್ನು ಭೇಟಿಯಾಗಲು ಆಶೀರ್ವದಿಸಲಿ. ಆ ಶುಭ ಕ್ಷಣಗಳಲ್ಲಿ ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಾನ್ನಿಧ್ಯವನ್ನು ನಮ್ಮ ಹೃದಯಗಳಲ್ಲಿ ಅನುಭವಿಸಲು ಆತನು ನಮಗೆ ಅನುಮತಿಸಲಿ. ಆಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.